ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿರುವ ಅರಳಿಕಟ್ಟೆ ಹೋಟೆಲ್ನ ಆಹಾರ ಮತ್ತು ತರಕಾರಿಗಳಲ್ಲಿ ಹುಳುಗಳಿವೆ ಎಂದು ಸಿಟಿವಿ ವರದಿ ಮಾಡಿತ್ತು. ವರದಿಗೆ ಎಚ್ಚೆತ್ತ ಆಹಾರ ನಿರೀಕ್ಷಕ ಹರೀಶ್ ಸೋಮವಾರ ಹೋಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭಾನುವಾರ ಸಾರ್ವಜನಿಕರ ದೂರಿನಂತೆ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಅರಳಿಕಟ್ಟೆ ಹೋಟೆಲ್ನಲ್ಲಿ ಮಧ್ಯಾಹ್ನ ಊಟಕ್ಕಾಗಿ ಗ್ರಾಹಕರೊಬ್ಬರು ಹೋಗಿದ್ದು, ಅಲ್ಲಿ ಊಟ ಪಾರ್ಸಲ್ ಮಾಡಿಸಿಕೊಂಡು ಹೋಗಿ ತಿನ್ನಲು ಮುಂದಾಗಿದ್ದಾರೆ. ಆದರೆ ಅವರು ತಂದಿದ್ದ ಸೋಯಾಬೀನ್ನಲ್ಲಿ ಹಾಕಿದ್ದ ಸಾಗುವಿನಲ್ಲಿ ಹುಳುಗಳು ಕಂಡಿವೆ. ಈ ಕುರಿತು ಸಾರ್ವಜನಿಕರಿಂದ ಸಿಟಿವಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಧಾವಿಸಿ ಸಿಟಿವಿ ವರದಿ ಮಾಡಿ ಬಿಸಿ ಮುಟ್ಟಿಸಿತ್ತು. ಭಾನುವಾರ ಈ ಕುರಿತು ವರದಿ ಪ್ರಸಾರವಾದ ಬೆನ್ನಲ್ಲೇ ಸಿಟಿವಿ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಸೋಮವಾರ ಆಹಾರ ನಿರೀಕ್ಷಕ ಹರೀಶ್ ಅರಳಿಕಟ್ಟೆ ಹೋಟೆಲ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹೂಕೋಸು, ಕ್ಯಾರೆಟ್, ಅಕ್ಕಿ, ಎಲೆಕೋಸು, ಉಪ್ಪಿನಕಾಯಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಯಾವುದೇ ರೀತಿಯ ಹುಳುಗಳು ಅಧಿಕಾರಿಗಳ ಕಣ್ಣಿಗೆ ಕಾಣಿಸಲಿಲ್ಲ. ಹಾಗಾಗಿ ಎಲ್ಲ ರೀತಿಯ ತರಕಾರಿ ಮತ್ತು ಊಟದ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಇದು ಪುನರಾವರ್ತನೆಯಾಗದಂತೆ ನೋಟಿಸ್ ಕೊಟ್ಟು ಆಹಾರ ಮತ್ತು ತರಕಾರಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ಪ್ರಯೋಗಾಲಯದಿಂದ ವರದಿ ಬಂದ ನಂತರ ಕಾನೂನು ಕ್ರಮ ಜರುಗಿಸುವುದಾಗಿ ಹೋಟೆಲ್ ಮಾಲೀಕನಿಗೆ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದ ಅರಳಿಕಟ್ಟೆ ಹೋಟೆಲ್ಗೆ ಭೇಟಿ ನೀಡಿದ್ದು, ನಮ್ಮ ಪತ್ರಿಕಾ ಮಿತ್ರರು ಒಂದು ಕಂಪ್ಲೇಂಟನ್ನು ಮಾಡಿರ್ತಾರೆ, ಒಂದು ವಿಡಿಯೋ ಸಹ ಮಾಡಿ ಹಾಕಿದ್ರು. ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹೋಟೆಲ್ಗೆ ಇವತ್ತು ಭೇಟಿ ಮಾಡಿ ಒಂದು ತಪಾಸಣೆ ಕೈಗೊಂಡಿದ್ದೀವಿ. ಸೊ ಎಲ್ಲ ಹಂತದಲ್ಲೂ ಸಹ ತಪಾಸಣೆ ಮಾಡಲಾಗಿ 2 ಸಂದೇಹಾಸ್ಪದ ಪದಾರ್ಥಗಳು ಕಂಡು ಬಂದಿತ್ತು. ನಮಗೆ ಹೂಕೋಸು ಮತ್ತು ಕ್ಯಾರೆಟು ಎರಡನ್ನೂ ಸಹ ನಾವು ಸಂಗ್ರಹ ಮಾಡ್ಕೊಂಡಿದ್ವಿ. ಅದನ್ನು ನಮ್ಮ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿಗೆ ಇನ್ನೊಂದು ವಿಶ್ಲೇಷಣೆಗೋಸ್ಕರ ಕಳಿಸ್ಕೊಡ್ತಾ ಇದ್ದೀವಿ ನಾವು. ಸೊ ವಿಶ್ಲೇಷಣೆ ವರದಿ ಬಂದ ನಂತರ ಅದರಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ ನಂತರ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದು ನಿರ್ಧಾರ ಆಗ್ತದೆ. ಆದರೂ ಸಹ ನಾವೊಂದು ನಮ್ಮ ಇಲಾಖೆಯಿಂದ ಒಂದು ನೋಟಿಸ್ನು ಸರ್ವ್ ಮಾಡಿದ್ದೀವಿ. ಏನೇನು ಲೂಪ್ ಹೋಲ್ಸ್ ಇದೆ, ಏನೇನು ಕಂಪ್ಲೇಂಟ್ಸ್ ಇದೆ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ತಿಳುವಳಿಕೆ ನೋಟಿಸ್ನು ಸಹ ಅವ್ರಿಗೆ ನೀಡಿ 7 ದಿವಸದ ಗಡುವನ್ನು ಸಹ ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಾನು ಎಲ್ಲ ಹೋಟೆಲ್ಗೂ ಸಹ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ, ದಯಮಾಡಿ ಎಲ್ಲ ಸಹ ಭಾಳ ಅಲರ್ಟಾಗಿರಬೇಕಾಗುತ್ತೆ. ಭಾಳಷ್ಟು ಸಾರ್ವಜನಿಕರು, ಪ್ರವಾಸಿಗರು ಓಡಾಡುವಂಥ ತಾಣ ಚಿಕ್ಕಬಳ್ಳಾಪುರ ಆಗಿದೆ. ಎಲ್ಲರೂ ಸಹ ಅಲರ್ಟಾಗಿ ಅವ್ರವ್ರ ಹೋಟೆಲ್ಗಳನ್ನ ಕ್ಲೀನಾಗಿ ಇಟ್ಕೋಬೇಕು. ಎಲ್ಲ ನಮ್ಮ ಹೋಟೆಲ್ ಕೆಲಸ ಮಾಡೋದು ಎಲ್ಲರಿಗೂ ಸಹ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಸಹ ಆಗಬೇಕಾಗುತ್ತೆ. ಹೈಜೀನು ಎಷ್ಟು ನೀವು ಕಾಪಾಡ್ತೀರೋ ಅಷ್ಟು ಸಹ ಒಳ್ಳೆಯದೇ. ಆಮೇಲೆ ಪೆಸ್ಟ್ ಕಂಟ್ರೋಲ್ಗೂ ಸಹ ನೀವು ಮೆಥಡ್ಸ್ ತಗೋಬೇಕು. ಎಕ್ಸ್ಪೈರಿ ಡೇಟ್ಸು ಸಹ ನೋಡಿಕೊಂಡು ಹೋಟೆಲ್ ನಿರ್ವಹಣೆ ಮಾಡಬೇಕು ಅಂತೇಳಿ ಈ ಮೂಲಕ ಕೋರ್ತಾ ಇದ್ದೀನಿ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.